ಆ ಶಂತನುವಿಗೆ ವಿಚಿತ್ರವೀರ್ಯ, ಚಿತ್ರಾಂಗದ ಅಂತ ಇಬ್ಬರು ಮಕ್ಕಳು. ಆ ವಿಚಿತ್ರವೀರ್ಯ ಏನಿದ್ದಾನೆ ಅವನಿಗೆ ಇಬ್ಬರು ಪತ್ನಿಯರು, ಅಂಬಿಕೆ, ಅಂಬಾಲಿಕೆ. ಅವರಿಂದಾಗಿಯೇ ವೇದವ್ಯಾಸರ ಮೂಲಕ ಹುಟ್ಟಿದವರು ಧೃತರಾಷ್ಟ್ರ ಹಾಗೂ ಪಾಂಡುರಾಜ. ಆ ಧೃತರಾಷ್ಟ್ರ ಪಾಂಡುರಾಜನಿಂದಲೇ ಬಂದವರು ಪಾಂಡವರು ಹಾಗೂ 100 ಮಂದಿ ಕೌರವರು. ಆ ಪಾಂಡವರ ಮಕ್ಕಳು ಅವರ ವಿಷಯವನ್ನು ಹೇಳ್ತಾ, ನೋಡು ನೀನು ಅದೇ ವಂಶದಲ್ಲೇ ಬಂದಿದೆಯಾ ಅಂತ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾನೆ. ನೀನು ಬಂದಂತಹ ವಂಶ ಇದು ಅಂತ. ಹೀಗೆ ಆ ಕುರುವಂಶ ಏನಿದೆ, ಪುರುವಂಶ, ಅದರ ಕಥೆಯನ್ನು ತಿಳಿಸಿ ನಂತರ ನಿನಗೆ ಪವಿತ್ರವಾಗಿರುವಂತಹ ಯದುವಂಶದ ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ದೇವಯಾನಿಯ ಮಗನಾದ ಯದು ಏನಿದ್ದಾನೆ ಅವನು ಶಾಪಗ್ರಸ್ತನಾದ. ಅವನು ಈ ರಾಜ್ಯವನ್ನು ಆಳಲಿಲ್ಲ, ಯಾದವ ವಂಶವೂ ಕೂಡ ಈ ರಾಜ್ಯವನ್ನು ಆಳಲಿಲ್ಲ. ಆದರೆ ಅತ್ಯಂತ ಭಗವಂತನೇ ಪುಣ್ಯ ಅಂದರೆ ಅತ್ಯಂತ ಪುಣ್ಯಪ್ರದರಾದಂತಹ ರಾಜರು ಆ ವಂಶದಲ್ಲಿ ಬಂದರು, ಪುಣ್ಯಶಾಲಿಗಳಾದ ರಾಜರುಗಳು ಬಂದರು. ಸಾಕ್ಷಾತ್ ಭಗವಂತ ಅವತಾರ ಮಾಡಿದಂತಹ ವಂಶ ಅದು ಅಂತ ಆ ಯದುವಂಶದ ಕಥೆಯನ್ನು ಹೇಳ್ತಾ, ಯದುವಂಶದಲ್ಲಿ ಯಾವ್ಯಾವ ರಾಜರುಗಳು ಬಂದರು ಅದನ್ನೆಲ್ಲ ಹೇಳ್ತಾರೆ. ವಾಸ್ತವಿಕವಾಗಿ ಯದುವಂಶ ಅನೇಕ ಕವಲುಗಳಾಗೋಯಿತು. ವೃಷ್ಣಿ, ಅಂಧಕ, ಭೋಜ ಅಂತ ಎಲ್ಲ ಬೇರೆ ಬೇರೆ ವಂಶಗಳಾಗೋಯ್ತು. ಆ ಎಲ್ಲ ವಂಶಗಳಲ್ಲಿ ಶೂರಸೇನ ಅಂತ ಒಬ್ಬ ಬಂದ. ಆ ಶೂರನ ಮಗನೇ ವಸುದೇವ. ಅದಕ್ಕೆ ಅವನಿಗೆ ಶೌರಿ ಅಂತಲೇ ಹೆಸರು. ಅವನಿಗೆ ಆನಕದುಂದುಭಿ ಅಂತ ಇನ್ನೊಂದು ಹೆಸರು. ಯಾಕಂದ್ರೆ ಅವನು ಹುಟ್ಟಿದಾಗ ದೇವನಗಾರಿ ಮೊಳಗಿತ್ತಂತೆ. ಅದಕ್ಕೆ ಆನಕದುಂದುಭಿ ಅಂತ ಸಂಸ್ಕೃತದಲ್ಲಿ ಹೆಸರು. ಅದಕ್ಕೆ ಇನ್ನೊಂದು ಅವನಿಗೆ ಹೆಸರು ವಸುದೇವ ಅಂತ ಒಂದಾದರೆ ಆನಕದುಂದುಭಿ ಅಂತ. ಇದೇ ಯಾದವ ವಂಶದಲ್ಲೇ ಇನ್ನೊಂದು ಕವಲ ಬಂದಿತ್ತು. ಅಲ್ಲಿ ದೇವಕ ಹಾಗೂ ಉಗ್ರಸೇನ ಅಂತ ಇಬ್ಬರು ಅಣ್ಣ ತಮ್ಮಂದಿರು. ಆ ದೇವಕನಿಗೆ ಅನೇಕ ಹೆಣ್ಣು ಮಕ್ಕಳು. ಅವಳಲ್ಲಿ ಆ ಅನೇಕ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ದೇವಕಿ ಅಂತ. ಆ ದೇವಕಿ ಹಾಗೂ ಉಳಿದ ಎಲ್ಲ ಅವಳ ಸಹೋದರಿಯರನ್ನ ವಸುದೇವ ತಾನು ವಿವಾಹವಾಗಿದ್ದ ಅಂತ ಹೇಳ್ತಾನೆ. ಆ ದೇವಕನ ಅಣ್ಣನೇ ಉಗ್ರಸೇನ. ಆ ಉಗ್ರಸೇನನಿಗೆ ಅನೇಕ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು. ಅವರಲ್ಲಿ ಒಬ್ಬನೇ ಕಂಸ. ಈ ಉಗ್ರಸೇನ ದೇವಕಿಯನ್ನ ತನ್ನ ಮಗಳಾಗಿಯೂ ಕೂಡ ಮಾಡಿಕೊಂಡಿದ್ದ, ತನ್ನ ತಮ್ಮನ ಮಗಳನ್ನ. ಈ ವಸುದೇವ ಯಾವ ಯಾವ ಈ ದೇವಕನ ಮಗಳನ್ನ ಮದುವೆಯಾಗಿದ್ದ ಅದನ್ನು ಕೂಡ ಭಾಗವತ ತಾನು ತಿಳಿಸಿಕೊಂಡು ಹೋಗ್ತದೆ. ಪೌರವಿ ರೋಹಿಣಿ ಭದ್ರ ಮದಿರಾ ರೋಚನಾ ಇಳ ದೇವಕಿ ಪ್ರಮುಖ ಆಸನ್ ಪತ್ನ್ಯ ಆನಕದುಂದುಭೇಹೆ ಅಂತ. ಪೌರವಿ, ರೋಹಿಣಿ, ಭದ್ರ, ಮದಿರಾ, ಲೋಚನ, ಇಳ, ದೇವಕಿ, ಇದೇ ಮೊದಲಾದಂತಹ 13 ಪತ್ನಿಯರು. ವಸ್ತುತಃ ಇವರೆಲ್ಲ ಯಾರೂ ಅಲ್ಲ, ಕಶ್ಯಪನ ಪತ್ನಿಯರು. ನಾವು ನಿನ್ನೆ ದಕ್ಷನ ಮಕ್ಕಳು 13 ಹೆಣ್ಣು ಮಕ್ಕಳನ್ನ ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತ ನೋಡಿದ್ವು. ಆ 13 ಹೆಣ್ಣು ಮಕ್ಕಳೇ ವಸುದೇವನ ಪತ್ನಿಯರು. ಯಾಕಂದ್ರೆ ವಸುದೇವನೇ ಕಶ್ಯಪರು. ಕಶ್ಯಪನೇ ವಸುದೇವನಾಗಿ ಅವತಾರ ಮಾಡಿ ಬಂದ. ಆ ಉಳಿದ ಎಲ್ಲ ಅವನ ಪತ್ನಿಯರೇ ಇಲ್ಲಿ ಅವನ ಪತ್ನಿಯರಾಗಿ ಬಂದರು. ಅವರಲ್ಲಿ ದೇವಕಿಯೇ ಅದಿತಿಯೇ ತಾನು ದೇವಕಿಯಾಗಿ ಬಂದಳು. ಇವರಲ್ಲಿ ರೋಹಿಣಿಯು ಕೂಡ ಒಬ್ಬಳು. ಈ ರೋಹಿಣಿಯಿಂದಲೇ ಬಲಭದ್ರ ತಾನು ಅವತರಿಸಿ ಬಂದ. ವಸುದೇವ ಹಾಗೂ ದೇವಕಿಯಿಂದ ಇಷ್ಟೇ ಅಲ್ಲ, ವಸುದೇವ ಇನ್ನೂ ಅನೇಕ ಹೆಣ್ಣುಮಕ್ಕಳನ್ನ ವಿವಾಹವಾಗಿದ್ದ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಲ್ಲಲ್ಲಿ ಬೇರೆ ಬೇರೆ ಹೆಣ್ಣುಮಕ್ಕಳನ್ನು ಕೂಡ ವಿವಾಹವಾಗಿ ತಾನು ಮಕ್ಕಳನ್ನು ಕೂಡ ಅಲ್ಲಲ್ಲಿ ಪಡೆದಿದ್ದ ಅಂತ. ಅದರಲ್ಲಿ ವಿಶೇಷವಾಗಿ ದೇವಕಿ ಹಾಗೂ ವಸುದೇವ ಇವರಿಬ್ಬರ ದಾಂಪತ್ಯದಿಂದ 8 ಗಂಡು ಮಕ್ಕಳು ಹುಟ್ಟಿ ಬಂದರು. 8 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಯಾರೀ ಗಂಡು ಮಕ್ಕಳು ಅಂತ ಹೇಳಿದ್ರೆ ಅದರಲ್ಲಿ ಮೊದಲನೆಯವ ವಸುದೇವಸ್ಸು ದೇವಕ್ಯಾಂ ಅಷ್ಟಪುತ್ರಾಮಜೀ ಜನತ್. ಅದರಲ್ಲಿ ಮೊದಲನೆಯ ಮಗನ ಹೆಸರು ಕೀರ್ತಿಮಂತ ಅಂತ. ವಸುದೇವ ದೇವಕಿಯರ ದಾಂಪತ್ಯದಿಂದ ಮೊದಲು ಹುಟ್ಟಿದ ಕೂಸು ಕೀರ್ತಿಮಂತ. ಈ ಮಗು ಬೆಳಿಲಿಲ್ಲ, ಯಾಕಂದ್ರೆ ಹುಟ್ಟಿದ ಕೂಡಲೇ ಕಂಸ ಚೆಚ್ಚಿಕೊಂಡ. ಆದ್ರೆ ನಾಮಕರಣ ಆಗಿತ್ತು ಕೀರ್ತಿಮಂತ ಅಂತ. ಎರಡನೆಯ ಕೂಸಿನ ಹೆಸರು ಸುಷೇಣ ಅಂತ. ಈ ಮಗುವು ಹುಟ್ಟಿದ ಕೂಡಲೇ ಸತ್ತೋಯ್ತು. ಮೂರನೆಯ ಮಗುವಿನ ಹೆಸರು ಭದ್ರಸೇನ ಅಂತ. ಇದರದ್ದು ಹುಟ್ಟಿದ ಕೂಡಲೇ ಸತ್ತೋಯ್ತು. ನಾಲ್ಕನೆಯದ್ದು ಉದಾರಧೀಹಿ ಅಂತ ಹೇಳ್ತಾರೆ. ನಂತರ ರುಜು ಅಂತ ಇನ್ನೊಂದು ಮಗುವಿನ ಹೆಸರು, ಸಂವರ್ಧನ ಅಂತ ಇನ್ನೊಂದು ಮಗುವಿನ ಹೆಸರು, ಭದ್ರ ಅಂತ ಒಂದು ಮಗುವಿನ ಹೆಸರು, 7ನೆಯ ಮಗುವಿನ ಹೆಸರು ಸಂಕರ್ಷಣ ಅಂತ. ವಸ್ತುತಃ ಈ ಮಗುವಿನದ್ದು ಮಾತ್ರ ವಿಶೇಷ. ಇದು ಗರ್ಭದಲ್ಲಿ ಮಾತ್ರ ಇದ್ದದ್ದು, ಹೊರಗೆ ಬರಲೇ ಇಲ್ಲ.
6 ತಿಂಗಳ ತನಕ ಗರ್ಭದೊಳಗಿತ್ತು ಈ ಸಂಕರ್ಷಣ. ನಂತರ ರೋಹಿಣಿಯ ಗರ್ಭಕ್ಕೆ ಹೊರಟೋಯ್ತು. ಅಲ್ಲಿ ಮತ್ತೆ ಹುಟ್ಟಿದ್ದು. 8ನೆಯ ಮಗುವೇ ಸಾಕ್ಷಾತ್ ಭಗವಂತ ಕೃಷ್ಣನಾಗಿ ಬಂದ ಅಂತ ಹೇಳ್ತಾರೆ. ಕೃಷ್ಣನಾಗಿ ಬಂದು ತಾನು ಅಷ್ಟಮಸ್ತುತಯೋರಾಸೀತ್ ಸ್ವಯಮೇವ ಹರಿಕ್ಕಿಲ, ತಾನು ಬಂದು ಇಲ್ಲಿ ಧರ್ಮ ಸಂಸ್ಥಾಪನೆಯನ್ನ ಮಾಡಿ ದುಷ್ಟರನ್ನ ಸಂಹಾರ ಮಾಡಿ ಸಜ್ಜನರನ್ನು ಉದ್ಧಾರ ಮಾಡಿದ ಭಗವಂತ ಅಂತ ಹೇಳ್ತಾ 9ನೆಯವಳಾಗಿ ಸುಭದ್ರೆ, ಸುಭದ್ರಾ ಚ ಮಹಾಭಾಗ ತವರಾಜನ್ ಪಿತಾಮಹಿ. ಶುಕಾಚಾರ್ಯರು ಹೇಳ್ತಾರೆ, ಸುಭದ್ರ ಇನ್ಯಾರೋ ಅಲ್ಲ, ನಿನ್ನ ದೊಡ್ಡಮ್ಮ, ನಿನ್ನ ಅಪ್ಪ ಅಭಿಮನ್ಯು, ಅಭಿಮನ್ಯುವಿನ ತಾಯಿ ಸುಭದ್ರ. ಅವಳು ವಸುದೇವ ದೇವಕಿಯರ 9ನೆಯ ಮಗುವಾಗಿ ಬಂದವಳು, ಹೆಣ್ಣು ಮಗಳಾಗಿ ಬಂದವಳು. ಇಷ್ಟು ಹೇಳಿ ಭಗವಂತನಾದರೂ ವಸುದೇವ ದೇವಕಿಯರ ದಾಂಪತ್ಯದಿಂದ ತಾನು 8ನೆಯ ಮಗುವಾಗಿ ಅವತರಿಸಿ ಬಂದ. ಯಾಕಂದ್ರೆ ಕಲೋ ಜನಿಷ್ಯಮಾಣಾನ ದುಃಖ ಶೋಕತಮೋನುದಂ ಅನುಗ್ರಹಾಯ ಭೂತಾನ ಸುಪುಣ್ಯಂ ವ್ಯತನೋದ್ಯಶಃ. ಕಲಿಕಾಲದಲ್ಲಿ ಯಾರು ಹುಟ್ಟಿ ಬರ್ತಾರೆ ಅವರ ಎಲ್ಲ ಪಾಪವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಕೇವಲ ತನ್ನ ನಾಮ ಸಂಕೀರ್ತನೆಯಿಂದಲೇ, ಕಥಾಶ್ರವಣದಿಂದಲೇ, ತನ್ನ ಸ್ಮರಣೆಯಿಂದಲೇ ಸಕಲ ಪಾಪವನ್ನು ಕಳೆದು ಉದ್ಧಾರ ಮಾಡಲಿಕ್ಕೋಸ್ಕರ ಭಗವಂತ ತಾನು ಅವತರಿಸಿ ಬಂದ. ಯಾಕೆ? ನಮಗೋಸ್ಕರ, ಕಲಿಕಾಲದ ಜನರಿಗೋಸ್ಕರ. ಯಸ್ಮಿನ್ ಸಂಕೀರ್ಣ ಪೀಯೂಷೆ ಯಶಸ್ತೀರ್ಥವರೇ ಸಕೃತ್ ಶ್ರೋತ್ರಾಂಜಲಿರುಪಸ್ಪೃಶ್ಯ ಧುನುತೆ ಕರ್ಮವಾಸನಾ. ಯಾವ ಆ ಭಗವಂತನ ಕಥೆ ಕಿವಿಗೆ ಕೇಳಿದ್ರೆ ಸಾಕು ಎಲ್ಲ ಪಾಪಗಳು ಕೂಡ ಹೊರಟು ಹೋಗ್ತದೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಅಂತ ಹೇಳಿದಾಗೆ ಸಕಲ ಪಾಪವನ್ನು ಪರಿಹರಿಸುವಂತಹದ್ದು ಅಂತ. ಹೀಗೆ ಆ ಭಗವಂತನ ಕಥೆಯನ್ನ ಬಹಳ ವಿಸ್ತಾರವಾಗಿ ಹೇಳಿ ಶುಕಾಚಾರ್ಯರು ಮುಗಿಸಿದರು. ಇಲ್ಲಿಗೆ 9ನೆಯ ಸ್ಕಂದ ಮುಗಿದರೆ ಮುಂದಿನದ್ದು 10ನೆಯ ಸ್ಕಂದ. ಭಾಗವತದಲ್ಲಿ ಪ್ರಧಾನವಾಗಿರುವಂತಹ ಸ್ಕಂದ ಇದು.